ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್. ರಾಪಿಡೋಯಿಂದ ಒಂದು ಹೊಸ ಆಫರ್ ಕೂಡ ಕೊಟ್ಟಿದ್ದಾನೆ ಎಲ್ಲ ರೈಡರ್ಗಳಿಗೆ. ಏನು ಕರೆಕ್ಟಾಗಿ ಅವ್ರದೇ ಬೈಕ್ ಇರಬೇಕು, ಅವ್ರದೇ ಡಿ ಎಲ್ ಇರಬೇಕು, ಅವರೇ ಜೆನ್ಯೂನ್ ರೈಡರ್ ಆಗಿರಬೇಕು. ಈ ಥರ ಕೆಲಸ ಮಾಡ್ತಕ್ಕಂಥ ರೈಡರ್ಗಳಿಗೆ ಒಂದು ಲೈಫ್ ಲಾಂಗ್ ಏನಾದ್ರು ಒಂದು ಬೆನಿಫಿಟ್ ಇರಲಿ, ಏನಾದ್ರು ಪ್ರಾಬ್ಲಮ್ ಆದರೆ ಅಂತವ ಸುಮಾರು ಆಪ್ಷನ್ಗಳು ಕೊಟ್ಟ. ನಿಜವಾಗ್ಲೂ ಈ ಒಂದು ಆಪ್ಷನ್ ಚೆನ್ನಾಗಿದೆ, ಯಾರು ಮಿಸ್ ಮಾಡ್ಕೋಬೇಡಿ, ಖಂಡಿತ ಯೂಸ್ ಮಾಡ್ಕೊಳ್ಳಿ. ಇದು ನಿಮಗಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿಗಾರು ಹೆಲ್ಪ್ ಆಗುತ್ತೆ ಫ್ಯೂಚರಲ್ಲಿ. ಅದೇನು ಎತ್ತ ಅಂತ ಕಂಪ್ಲೀಟಾಗಿ ನಿಮಗೆ ಮಾಹಿತಿನ ಪಿನ್ ಟು ಪಿನ್ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ ವಿಡಿಯೋ ಇದು. ನಿಮಗೋಸ್ಕರ ಇದು ಹೊಸ ಅಪ್ಡೇಟ್ ತಂದಿದ್ದೀನಿ. ಹಾಗೆ ಲೈಕ್ ಮಾಡೋದು ಪ್ರತಿಯೊಬ್ಬರು ಮರಿಬೇಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಇವಾಗ ಒಂದೊಂದಾಗಿನೇ ಮೊಬೈಲಲ್ಲೇ ಹೇಳ್ಕೊಂಡು ಹೋಗ್ತೀನಿ. ಹಂಗೇನೆ ಆಯುಷ್ಮಾನ್ ಕಾರ್ಡ್ ಅಂತ ಕೊಟ್ಟಿದ್ದಾನೆ. ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಳ್ಳಿ. ನೀವು ಹೋಗಿ ಆಫೀಸಿಗೆ ನಿಮ್ದು ಏನಿದೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಜಸ್ಟ್ ಫೋಟೋ ಇಷ್ಟು ತಗೊಂಡೋಗಿ ಕೊಟ್ಟರೆ ಅವರೇ ಮಾಡಿಕೊಡ್ತಾರೆ ಫ್ರೀಯಾಗಿ. ಯಾವುದೇ ಥರ ಚಾರ್ಜಸ್ ತಗೊಳ್ಳಲ್ಲ. ಆಯುಷ್ಮಾನ್ ಕಾರ್ಡಿಂದ ನಿಮಗೆ ಇರ್ತಕ್ಕಂಥ ಬೆನಿಫಿಟ್ ಏನೇನಪ್ಪ ಅಂದರೆ ಫ್ರೀ ಟ್ರೀಟ್ಮೆಂಟ್ ಅಪ್ ಟು 5 lakhsವರೆಗೂ ಇರುತ್ತೆ. ಇಯರ್ಗೆ 1 yearಗೆ ಫ್ರೀಲಿ ಟ್ರೀಟ್ಮೆಂಟು 5 lakhsವರೆಗೂ ನಿಮ್ಮ ಫ್ಯಾಮಿಲಿಗೆ ಫುಲ್ ಇರುತ್ತೆ. ಒಳ್ಳೆ ಬೆನಿಫಿಟ್ ಇದೆ ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಳ್ಳೋದು. ಎಲ್ಲ ಹಾಸ್ಪಿಟಲ್ ಇರಲ್ಲ, ಕೆಲವೊಂದು ಹಾಸ್ಪಿಟ್ಲಲ್ಲಿ ಅವರೇ ಹೇಳ್ತಾರೆ ಪರ್ಟಿಕ್ಯುಲರ್ಗಿ ಇಂಥ ಹಾಸ್ಪಿಟಲ್ ಅಂತ. ಸಣ್ಣ ಪುಟ್ಟ ಕಾಯಿಲೆಗೆಲ್ಲ ಮೇಜರ್ ಏನಾರು ಆದರೆ ನಿಮಗೆ ಸೀರಿಯಸ್ ಆಪ್ರೇಷನ್ಗಳು, ಇಂಥ ಹಾರ್ಟ್ ಅಟ್ಯಾಕು ಇಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತಾವಲ್ಲ, ಅಡ್ಮಿಟ್ ಆಗ್ತಿರಲ್ಲ ವಾರ ತಿಂಗಳನ್ಗಟ್ಲೆ, ಈ ಥರ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಅಪ್ ಟು 5 lakhsವರೆಗೂ ನಿಮಗೆ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ. ನಿಮಗೆ, ನಿಮ್ಮ ಹೆಂಡ್ತಿಗಾಗಿರ್ಬೋದು, ನಿಮ್ಮ ಮಕ್ಕಳಿಗೆ ಒಳ್ಳೆ ಬೆನಿಫಿಟ್ ಇದು. ನಿಜವಾಗ್ಲೂ ಯಾರು ಮಿಸ್ ಮಾಡ್ಕೊಬಿಡಿ, ಮಾಡಿಸ್ಕೊಳ್ಳಿ. ಯಾಕೆಂದರೆ 500,000 ರೂಪಾಯಿ ಕಷ್ಟಪಟ್ಟು ದುಡಿತಾ ಇರ್ತೀರ. ದೊಡ್ಡ ದೊಡ್ಡ ಖರ್ಚುಗಳು, ಲಕ್ಷಾಂತರ ರೂಪಾಯಿ ಖರ್ಚು ಬಂದ್ಬಿಟ್ರೆ ಒಂದೇ ಸಲ ತುಂಬ ಕಷ್ಟ ತೋರಿಸೋದು ಹಾಸ್ಪಿಟ್ಲ್ಗಳಿಗೆ. ಇದಿದ್ರೆ ನಿಮಗೆ ಫ್ಯೂಚರಲ್ಲಿ ಒಳ್ಳೆ ಅನುಕೂಲ ಆಗುತ್ತೆ. ಹಾಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆ್ಯಂಡ್ ಎಂಪ್ಲಾಯ್ಡ್ ಹಾಸ್ಪಿಟಲ್ಸ್. ಹಾಗೆ ನೀವು ಹಾಸ್ಪಿಟ್ಲಿಗೆ ಹೋದ್ರೂ ಕೂಡ ಅಲ್ಲಿ ಕ್ಯಾಶ್ ಕಟ್ಟೋ ಅವಶ್ಯಕತೆನೇ ಇಲ್ಲ. ಒಂದು ಆಯುಷ್ಮಾನ್ ಕಾರ್ಡ್ ಇದ್ದರೆ, ಆ ನಂಬರ್ ತೋರಿಸಿದ್ರೆ ಸಾಕು, ಎಲ್ಲ ಥರ ಟ್ರೀಟ್ಮೆಂಟ್ ಅವರೇ ಕೊಡ್ತಾರೆ. ಇದು ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು. ಇದಾದ್ರೆ ನೆಕ್ಸ್ಟ್ ಈ ಶ್ರಮ್ ಕಾರ್ಡ್ ಅಷ್ಟೇ. ನೀವು ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಕೊಟ್ಟರೆ ಎಲ್ಲ ಅವರೇ ಮಾಡಿಕೊಡ್ತಾರೆ. ಸೇಮ್ ನಿಮ್ದು ಏನಿದೆ ಈಗ ಆಧಾರ್ ಕಾರ್ಡ್, ಅದೇ ಥರ ಸ್ಮಾರ್ಟ್ ಕಾರ್ಡ್ ಥರ ಬಂದ್ಬಿಡ್ತಾವೆ ಇವೆಲ್ಲನ. ಒಳ್ಳೆ ಲೈಫ್ ಬೆನಿಫಿಟ್ಟು. ಈ ಶ್ರಮ್ ಕಾರ್ಡಿಂದ ಅಂತೂ ಸಖತ್ ಬೆನಿಫಿಟ್ ಇದೆ. ಏನೇನಿದೆ ಅಂತ ಹೇಳ್ತೀನಿ ನೋಡಿ. 2 lakhs ಆಕ್ಸಿಡೆಂಟ್ ಡೆತ್ ಇನ್ಸೂರೆನ್ಸ್. ನೀವೇನಾದ್ರು ಡ್ಯೂಟಿ ಮಾಡ್ಬೇಕಾದ್ರೆ ಆನ್ ಟೈಮ್ ಡ್ಯೂಟಿಲಿ ಇದ್ದಾಗ ಮಾತ್ರನೇ ಏನಾದ್ರು ಹೆಚ್ಚು ಕಮ್ಮಿ ಆಕ್ಸಿಡೆಂಟ್ ಆಗಿ ನೀವೇನಾದ್ರು ಡೆತ್ ಆದರೆ 2 lakhsವರೆಗೂ ನಿಮ್ಮ ಫ್ಯಾಮಿಲಿಗೆ ಇನ್ಸೂರೆನ್ಸ್ ದುಡ್ಡು ಬರುತ್ತೆ. ನೀವು ಡ್ಯೂಟಿಲಿ ಇರಬೇಕು, ಡ್ಯೂಟಿ ಆನಲ್ಲಿ ಇರಬೇಕು, ರೈಡ್ ಮಾಡ್ತಾ ಇರಬೇಕು. ಎಲ್ಲೋ ನೀವು ಪರ್ಸನಲ್ ವರ್ಕಿಗೆ ಹೋಗಿ ಆಕ್ಸಿಡೆಂಟ್ ಆಗೆಲ್ಲ ಸತ್ತರೆ ಬರಲ್ಲ. ಡ್ಯೂಟಿಲಿ ಇದ್ದಾಗ ಸತ್ತರೆ 100% 2 lakhsವರೆಗೂ ಡೆತ್ ಇನ್ಸೂರೆನ್ಸ್ ಬರುತ್ತೆ. ಒಳ್ಳೆ ಆಫರ್ ಇದೆ. ಹಾಗೆ 2 lakhs ಪರ್ಮನೆಂಟ್ ಡಿಸಬಿಲಿಟಿ ಕವರ್. ಇದು ಏನಪ್ಪ ಬೆನಿಫಿಟ್ ಅಂತ, ನೀವೇನಾದ್ರೂ ಆಕ್ಸಿಡೆಂಟ್ ಆಗಿ ಕೈಯೋ ಕಾಲ ಮುರಿದೋಗ್ಬಿಡುತ್ತೆ, ಪರ್ಮನೆಂಟಾಗಿ ನೀವು ಮೂಲೆಯಲ್ಲಿ ಕುತ್ಕೊಂಡ್ಬಿಡ್ತೀರ, ವೀಲ್ ಚೇರಲ್ಲಿ ಇರ್ತೀರ, ಅಂಥ ಟೈಮಲ್ಲಿ ನಿಮಗೆ 2 ಲಕ್ಷದವರೆಗೂ ಇನ್ಸೂರೆನ್ಸ್ ಬರುತ್ತೆ ಪರ್ಮನೆಂಟಾಗಿ ಆದರೆ. ಇನ್ನು 1 lakh ಪಾರ್ಷಿಯಲ್ ಡಿಸಬಿಲಿಟಿ ಕವರ್. ಇದು 1 lakh ಏನಕ್ಕೆ ಬರುತ್ತೆ ಅಂದರೆ, ನೀವೇನೋ ಆಕ್ಸಿಡೆಂಟ್ ಆಗ್ತೀರಾ, ಒಂದು 6 ತಿಂಗಳು, 1 ವರ್ಷ ಕೈ ಕಾಲು ಓಡಾಡೋಕ್ಕಾಗಲ್ಲ, ಫ್ರ್ಯಾಕ್ಚರ್ ಆಗಿರುತ್ತೆ, ಆನಂತರ ಮತ್ತೆ ಸರಿ ಹೋಗ್ಬಿಡುತ್ತೆ. ಅಂಥವ್ರಿಗೆ 1 ಲಕ್ಷ ಕೊಡ್ತಾರೆ. ನಾರ್ಮಲ್ ಸ್ಟೇಜಿಗೆ ಬಂದ್ಬಿಡ್ತಾರೆ. ಮತ್ತೆ ಅವಕ್ಕೆ 1 ಲಕ್ಷ, ಪರ್ಮನೆಂಟಾಗಿ ಆದರೆ 2 ಲಕ್ಷ. ಹಾಗೆ ಪೆನ್ಷನ್ ಅಪ್ ಟು 3,000 ಮಂತ್ ಆಫ್ಟರ್ 60 years. ನೀವು ಡ್ಯೂಟಿ ಮಾಡಿಕೊಂಡು 60 ವರ್ಷ ಆದಮೇಲೆ ನಿಮಗೆ ಪೆನ್ಷನ್ ಅಪ್ ಟು 3,000 ಎವ್ರಿ ಮಂತ್ ಬರುತ್ತೆ ನಿಮಗೆ ಈ ಕಾರ್ಡ್ ಮಾಡಿಸೋದ್ರಿಂದವ. ಒಳ್ಳೆ ಬೆನಿಫಿಟ್ ಇದೆ ನಿಜವಾಗ್ಲೂ. ಯಾರು ಮಿಸ್ ಮಾಡ್ಕೋಬೇಡಿ, ಮಾಡಿಸ್ಕೊಳ್ಳಿ. ಇದು ಬಿಟ್ಟರೆ ಕರ್ನಾಟಕ ಲೇಬರ್ ಕಾರ್ಡ್ ಅಂತ ಇನ್ನೊಂದು ಕೊಟ್ಟಿದ್ದಾರೆ. ಇದರಲ್ಲಿ ಏನು ಆಫರ್ ಇದೆ ಅಂತ ಹೇಳ್ತೀನಿ. ಆಪ್ಷನ್ನು 4 lakhs ಆಕ್ಸಿಡೆಂಟ್ ಡೆತ್ ಬೆನಿಫಿಟ್ಟು. ಅದಕ್ಕಿಂತ ಇದರಲ್ಲಿ ಜಾಸ್ತಿ ಇದೆ ಈ ಕಾರ್ಡ್ ಮಾಡಿಸೋದ್ರಿಂದವ. ಈ ಶ್ರಮ್ ಕಾರ್ಡಲ್ಲಿ 2 lakhs ಇದೆ ಡೆತ್, ಆಕ್ಸಿಡೆಂಟ್ ಆಗಿ ಡೆತ್ ಅಮೌಂಟ್ಗೆ. ಇದರಲ್ಲಿ 4 lakhs ಕೊಟ್ಟಿದ್ದಾರೆ. ನಿಜವಾಗ್ಲೂ ಒಳ್ಳೆ ಆಪ್ಷನ್ನು. ಹಾಗೆ ಲೈಫ್ ಇನ್ಸೂರೆನ್ಸ್ ಕೂಡ 2 lakhsವರೆಗೂ ಇದೆ. ಇದನ್ನು ಮಾಡಿಸ್ಕೊಳ್ಳಿ. ಏನು ಇವಕ್ಕೆಲ್ಲ ಜಾಸ್ತಿ ದುಡ್ಡು ಖರ್ಚಾಗೋದು ಡೌಟೇ ಏನೇ ಇದು. ನಿಮ್ಮ ಹೋಗಿ ಎಂಕ್ವೈರಿ ಮಾಡಿ, ಇದ್ರ ಬಗ್ಗೆ ಡೀಟೇಲ್ ಅಮೌಂಟ್ ಎಷ್ಟು ಕಟ್ಟಬೇಕು ಏನಿರುತ್ತೆ ಅಂತ ಏನೂ ಕೊಟ್ಟಿಲ್ಲ. ಒಟ್ಟು ಈ ಥರ ಆಪ್ಷನ್ಗಳು ಕೊಟ್ಟಿದ್ದೀವಿ ಅಂತ ಹೇಳಿದರೆ, ನೀವು ಹೋಗಿ ಏನೇ ಕಾಂಟ್ಯಾಕ್ಟ್ ಇದ್ರೂ ಅವ್ರ ಆಫೀಸ್ HSR ಲೇಔಟ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಪಿನ್ ಟು ಪಿನ್ ಎಲ್ಲ ತಿಳಿಸ್ತಾರೆ. ಇನ್ನೊಂದು ಏನು ಕೊಟ್ಟಿದ್ದಾರೆ, ಪೆನ್ಷನ್ ಡಿಸಬಿಲಿಟಿ ಆಕ್ಸಿಡೆಂಟ್ 2 lakhs. ಇದು ಅಷ್ಟೇ. ನೀವೇನಾದ್ರು ಆಕ್ಸಿಡೆಂಟ್ ಆಗಿ ನಿಮ್ಮ ಕೈ ಕಾಲು ಹೋದರೆ ಅದಕ್ಕೂ ಅಷ್ಟೇ 2 lakhsವರೆಗೂ ಬರುತ್ತೆ. ಮೆಡಿಕಲ್ದು ಟ್ರೀಟ್ಮೆಂಟ್ ಏನು ಕೊಟ್ಟಿದ್ದಾರೆ, 1 lakhs ಆಕ್ಸಿಡೆಂಟ್ ಟ್ರೀಟ್ಮೆಂಟ್. ಏನಾದ್ರು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗಿ ಏನಾದ್ರು ಕೈ ಕಾಲಕ್ಕೆ ಸ್ಕ್ರ್ಯಾಚ್ ಆಗುತ್ತವೆ, ಇಲ್ಲ ಮೂಳೆ ಮುರಿದೋಗಿರ್ತವೆ, ಮತ್ತೆ ರೆಡಿ ಮಾಡಿಸ್ಕೊತೀರ ಅಂದರೆ ಅದಕ್ಕೆ 1 lakhವರೆಗೂ ಫ್ರೀ ಟ್ರೀಟ್ಮೆಂಟ್ ಇರುತ್ತೆ. ಅವ್ರು ಕೊಟ್ಟಿರ್ತಕ್ಕಂಥ ಹಾಸ್ಪಿಟ್ಲ್ಗಳಲ್ಲಿ ಮಾತ್ರ, ಎಲ್ಲ ಹಾಸ್ಪಿಟ್ಲ್ಗಳು ಅಲ್ಲ. ಇದನ್ನು ನಾನು ಯಾವುದು ಪ್ರಮೋಷನ್ ವೀಡಿಯೋ ಮಾಡ್ತಾ ಇಲ್ಲ. ಮೇಯ್ನ್ ನಿಮಗೆ ನಮ್ಮ ರೈಡರ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ಒಂದು ನೋಟಿಫಿಕೇಶನಲ್ಲಿ ಬಂದಿದೆ ನಮಗೆ ನಿನ್ನೆಯಿಂದ. ಇದು ಬರ್ತಾ ಇದೆ. ಸುಮಾರು ಜನಕ್ಕೆ ಬಂದಿರುತ್ತೆ, ಕೆಲವ್ರು ನೋಡಿರ್ತಾರೆ, ಕೆಲವ್ರು ನೋಡಿರಲ್ಲ. ಅದಕ್ಕೋಸ್ಕರ ಅವ್ರಿಗೋಸ್ಕರ ಈ ವಿಡಿಯೋ ತೊಗೊಂಡು ಬಂದಿರೋದು. ಗೊತ್ತಿಲ್ಲದಿರೋರಿಗೆ ಅರ್ಥನಾರು ಆಗಲಿ, ಮಾಡಿಸ್ಕೊಳ್ಳಿ, ಯೂಸ್ ಆಗುತ್ತೆ. ಸುಮಾರು ಜನ ಜೆನ್ಯೂನ್ ರೈಡರ್ ಇರ್ತಾರೆ, ಇದನ್ನೇ ನಂಬ್ಕೊಂಡು ಬೆಳಗಿಂದ ಸಂಜೆವರೆಗೂ ರಾಪಿಡೋನೇ ಮಾಡ್ತಾ ಇರ್ತಾರೆ ಕಂಪಲ್ಸರಿ, ಬೇರೆ ಏನೂ ಮಾಡ್ತಾ ಇರಲ್ಲ. ಅಂಥವ್ರಿಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಇದು. ಯಾಕೆಂದರೆ ಯಾವ ಟೈಮಲ್ಲಿ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲಲ್ವಾ. ಡ್ಯೂಟಿ ಟೈಮಲ್ಲಿ ಎಷ್ಟಿಗೆ ನೀವೇ ನೋಡ್ತಾ ಇದ್ದೀರಾ,
1 ಮಂತಲ್ಲಿ 3 ಆಕ್ಸಿಡೆಂಟ್ ಆಗೋಯ್ತು, ಒಂದು ಲೇಡೀಸ್ ಡೆತ್ ಆದರು, ಇನ್ನೊಂದು ಲೇಡೀಸು ಸೀರಿಯಸ್ ಇಂಜುರಿ, ಸುಮಾರು 20-30 ಲಕ್ಷ ಖರ್ಚು ಮಾಡಿದ್ದಾರೆ, ಇನ್ನೊಂದು ಲೇಡೀಸ್ಗೆ ಸಣ್ಣ ಪುಟ್ಟ ಏಟಾಯಿತು, ಈಗ ಬಚಾವಾದರು. ಈ ಥರ ಏನಾದ್ರು ನಿಮಗೂ ಏನಾದ್ರು ಡ್ಯೂಟಿ ಟೈಮಲ್ಲಿ ಹೆಚ್ಚು ಕಮ್ಮಿ ಏನಾರಾಗಿ ಕೈಯೋ ಕಾಲ ಮುರಿದೋಗಿ ಪರ್ಮನೆಂಟ್ ಮೂಲೆ ಕೂತ್ಕೊಂಡಂಗೆ ಆಗಾಯ್ತು, ಇಲ್ಲ ಡೆತ್ತೇ ಆಗ್ಬಿಟ್ರಿ ಏನಾರು ಹೆಚ್ಚು ಕಮ್ಮಿಗೆ, ನಿಮ್ಮನ್ನು ನಂಬಿ ನಿಮ್ಮ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಫ್ಯಾಮಿಲಿ ಇರ್ತಾರಲ್ವ, ಅವ್ರ ಸೇಫ್ಟಿಗೆ ಯಾರು ನೋಡ್ತಾರೆ? ಅಟ್ಲೀಸ್ಟ್ ಇವೆಲ್ಲ ನೀವು ಒಂದು ಇನ್ಸೂರೆನ್ಸ್ ಕವರೇಜ್ ಕಾರ್ಡ್ಗಳು ಮಾಡಿಸಿಟ್ರೆ ಏನೋ ಅವ್ರ ಲೈಫಿಗೆ ಜೀವನಾಂಶಕ್ಕಾಗಿ ಏನೋ ಒಂದು ಬರುತ್ತಲ್ವ, ಪೆನ್ಷನ್ ರೀತಿನೋ ಇಲ್ಲ ಇನ್ಸೂರೆನ್ಸ್ ರೀತಿನೋ ಯಾವುದೋ ಒಂದು ಅಮೌಂಟ್ ಬಂದರೆ ಅವ್ರಿಗೆ ಏನೋ ಒಂದು ಮಕ್ಕಳ ಎಜುಕೇಷನ್ಗೆ ಮನೆ ಮೇಂಟೆನೆನ್ಸ್ಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಏನೂ ಆಗೋದು ಬೇಡ, ಒಟ್ಟಿನಲ್ಲಿ ಹೇಳೋಕ್ಕಾಗಲ್ಲ ನೆಕ್ಸ್ಟ್ ಸೆಕೆಂಡ್ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಸೇಫ್ಟಿ, ಫ್ಯಾಮಿಲಿ ಸೇಫ್ಟಿ ಅಂತ ಏನಾದ್ರು ಒಂದು ಮಾಡಿಸಿಟ್ಟಿರ್ಬೇಕಲ್ವ, ಅದಕ್ಕೋಸ್ಕರನೇ ಒಂದು ಆಫರ್ ಕೂಡ ತಂದಿದ್ದಾರೆ ರಾಪಿಡೋ ಕಂಪ್ನಿಯಿಂದ. ತುಂಬ ಬೆನಿಫಿಟ್ ಇದೆ, ಮಾಡಿಸ್ಕೊಳ್ಳಿ. ಆಫೀಸ್ ಟೈಮ್ ಮಂಡೇ ಟು ಥರ್ಸ್ಡೇವರೆಗೆ ಇರುತ್ತೆ, 11 AM to 5 PM. ರಿಕ್ವೈರ್ಮೆಂಟು ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಮೊಬೈಲ್ ನಂಬರು ಲಿಂಕ್ಡ್ ವಿತ್ ಆಧಾರು, ನಂಬರ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರು, ಇಷ್ಟು ತಗೊಂಡು ಹೋದರೆ ರಾಪಿಡೋ ಕಂಪ್ನಿ ಆಫೀಸಲ್ಲೇ ಅವರೇ ಖುದ್ದಾಗಿ ಫ್ರೀಯಾಗಿ ಮಾಡಿಕೊಡ್ತೀವಿ ಕಾರ್ಡ್ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಒಳ್ಳೆ ಆಫರ್ ಇದೆ. ನೀವು ಬೇರೆ ಕಡೆ ಮಾಡಿಸ್ಬೇಕಂದ್ರೆ ನೀವು ಸೈಬರಲ್ಲಿ ಇಲ್ಲ ಅಲ್ಲಿ ಇಲ್ಲಿ ಮಾಡಿಸ್ಬೇಕಂದ್ರೆ ಸುಮಾರು ದುಡ್ಡು ಖರ್ಚು ಮಾಡಬೇಕಾಗತ್ತೆ ಈ ಕಾರ್ಡ್ಗಳಿಗೆಲ್ಲವ, ಮತ್ತು ಅವು ಯಾವಾಗ ಬರ್ತವೆ ಏನೋ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ನೀವು ಆಫೀಸ್ಗೆ ಹೋದ್ರೆ ಆಫೀಸ್ನ ಕೊಟ್ಟಿದ್ದಾನೆ, ವಿಸಿಟ್ ರಾಪಿಡೋ ಆಫೀಸ್, ಡೋಂಟ್ ಮಿಸ್ ಔಟ್ ಆನ್ ದೋಸ್ ಅಮೇಝಿಂಗ್ ಬೆನಿಫಿಟ್ಸ್ ಅಂತ ಕೊಟ್ಟಾನೆ. ಯಾರೋ ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಬಂದು ಮಾಡಿಸ್ಕೊಳ್ಳಿ ಅಂತವ ಹೇಳಿದಾನೆ. ಯಾರೆಲ್ಲ ರಾಪಿಡೋ ಕಂಪ್ನಿಲಿ ಪರ್ಮನೆಂಟಾಗಿ ಬೆಳಗಿಂದ ಸಂಜೆವರೆಗೆ ಡ್ಯೂಟಿ ಮಾಡ್ತಿದ್ದೀರಾ ಅಂಥವ್ರು ಹೋಗಿ ಮಾಡಿಸ್ಕೊಳ್ಳಿ. ಬೆನಿಫಿಟ್ ಆಗುತ್ತೆ, ಯೂಸ್ ಆಗುತ್ತೆ. ಫ್ಯೂಚರಲ್ಲಿ ನಿಮಗಲ್ಲ ನಿಮ್ಮ ಫ್ಯಾಮಿಲಿಗಾರು ಹೆಲ್ಪ್ ಆಗುತ್ತೆ. ಆ ಅಮೌಂಟ್ ಎಷ್ಟು ಏನು ಎತ್ತಂತ ನಮಗೇನಿದ್ರು ಡೀಟೇಲ್ ಕೊಟ್ಟಿಲ್ಲ, ಇಷ್ಟೇ ಕೊಟ್ಟಿರೋದು, ಅಷ್ಟು ಮಾತಾಡಿದ್ದೀವಿ. ಏನೇ ನಿಮಗೆ ಡೌಟ್ಸ್ ಇದ್ರೂ ಆಫೀಸ್ಗೆ ಹೋಗಿ ಕ್ಲಿಯರಾಗಿ ಅವ್ರ ಹತ್ರನೇ ಡಿಸ್ಕಸ್ ಮಾಡಿ ಮಾತಾಡಿ. ಎಷ್ಟು ಕಟ್ಟಬೇಕೇನಾದ್ರು ತಿಂಗಳು ಏನಾದ್ರು ಕಟ್ಟಬೇಕಾ, ಇಲ್ಲ ಸ್ಟಾರ್ಟಿಂಗ್ ಏನಾದ್ರು ಕಟ್ಟಾಗುತ್ತಾ ಕಾರ್ಡ್ ಮಾಡ್ಸೋಕ್ಕೆ ಏನೂ ಗೊತ್ತಿಲ್ಲ, ಅಲ್ಲೇ ಹೋಗಿ ಕೇಳಿ, ಎಲ್ಲ ಇನ್ಫಾರ್ಮೇಷನ್ ಅವರೇ ಹೇಳ್ತಾರೆ. ಮಾಡಿಸ್ಕೊಳ್ಳಿ. ಕೆಲವರು ಇಟ್ಕೊಂಡಿರ್ತಾರೆ ಕೆಲವು ಕಾರ್ಡ್ಗಳು, ಸುಮಾರು ಹಿಂದೆನೇ ಆಲ್ರೆಡಿ ಆಯುಷ್ಮಾನ್ ಕಾರ್ಡು, ಈಶ್ರಮ್ ಕಾರ್ಡ್ ಎಲ್ಲ ಬಂದಿದ್ದು ಅಂಥವೆಲ್ಲ ಅವಾಗೆಲ್ಲ ಮಾಡಿಸಿಟ್ಟಿರ್ತಾರೆ. ಕೆಲವರು ಮಾಡಿಸಿಲ್ಲ ಅನ್ನೋರು ಹೋಗಿ ಮಾಡಿಸ್ಕೊಳ್ಳಿ. ಯಾಕೆಂದ್ರೆ ಒಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ ಅವರೇ ಕಂಪ್ನಿಯಿಂದ. ಆದಮೇಲೆ ಯಾಕೆ ಬಿಡ್ತೀರಾ, ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಹಾಸ್ಪಿಟ್ಲು ಇನ್ಸೂರೆನ್ಸ್ ಬರುತ್ತೆ, ಪೆನ್ಷನ್ ಬರುತ್ತೆ, ಆಕ್ಸಿಡೆಂಟ್ ಆಗಿ ಡೆತ್ ಆದರೂ ಅದಕ್ಕೂ ಇನ್ಸೂರೆನ್ಸ್ ಇದೆ, ಸಣ್ಣ ಪುಟ್ಟ ಏಟಾದ್ರೂ ದುಡ್ಡು ಬರುತ್ತೆ, ಫ್ರೀ ಟ್ರೀಟ್ಮೆಂಟ್ ಇದ್ದಾವೆ. ಸುಮಾರು 3 ಕಾರ್ಡ್ಗಳಿದ್ದಾವೆ, ಆಯುಷ್ಮಾನ್ ಕಾರ್ಡು, ಈಶ್ರಮ್ ಕಾರ್ಡು, ಕರ್ನಾಟಕ ಲೇಬರ್ ಕಾರ್ಡು. 3 ಕಾರ್ಡ್ ಮಾಡಿಸ್ಕೊಳ್ಳಿ, ಯಾವುದು ಬಿಡಬೇಡಿ. 3ರಲ್ಲೂ ಒಳ್ಳೆ ಆಫರ್ ಇದೆ, ಬೆನಿಫಿಟ್ ಇದೆ. ನಿಜವಾಗ್ಲೂ ಇವು 3 ಗೌರ್ಮೆಂಟ್ ಸ್ಕೀಮೇನೆ ಇದೆ, ಯಾವುದೋ ಥರ ಪ್ರೈವೇಟ್ ಕಂಪ್ನಿ ಜಾಬ್ ಅಲ್ಲ. ರಾಪಿಡೋ ಕಂಪ್ನಿ ಅದೇ ಥರ ಆಫರ್ ಕೊಡ್ತಾ ಇಲ್ಲ. ಇದು 3 ಬಂದ್ಬಿಟ್ಟು ಗೌರ್ಮೆಂಟಿಂದನೇ ಅಪ್ರೂವಲ್ ಆಗಿರ್ತಕ್ಕಂಥ ಸ್ಕೀಮು. ಇದು ರಾಪಿಡೋವನ್ನೇ ಕೊಟ್ಟಿರೋದು, ರಾಪಿಡೋ ಗಿಗ್ ವರ್ಕರ್ಸ್, ಡೋಂಟ್ ಮಿಸ್ ದಿಸ್ 3 ಗೌರ್ಮೆಂಟ್ ಸ್ಕೀಮ್ ಅಂತವ ಅವರೇ ಅನೌನ್ಸ್ ಮಾಡಿದ್ದಾರೆ. ಈ ಥರ ನಾವೇ ಮಾಡಿಕೊಡ್ತಾ ಇದ್ದೀವಿ ಅಂತವ. ಏನು ಹೇಳೋಕ್ಕಾಗಲ್ಲ ಯಾವ ಸೆಕೆಂಡ್ ಏನಾಗುತ್ತೆ ಅಂತ. ಸುಮಾರು ಆಕ್ಸಿಡೆಂಟ್ಗಳು ಆಗ್ತಾ ಇರ್ತಾರಲ್ಲ, ಅದಕ್ಕೋಸ್ಕರ ಅಟ್ಲೀಸ್ಟ್ ನಮ್ಮ ಕಂಪ್ನಿಯಿಂದ ಕೊಡೋಕ್ಕಾಗಿಲ್ಲ ಅದು ಅಟ್ಲೀಸ್ಟ್ ಗೌರ್ಮೆಂಟಿಂದ ಏನೋ ಒಂದು ಪೆನ್ಷನ್ ಅಂತ ಬರುತ್ತೆ, ಇವ್ರಿಗೆ ಯಾವುದೋ ಒಂದು ದುಡ್ಡು ಬರುತ್ತೆ ಆಕ್ಸಿಡೆಂಟ್ ಆದರೆ. ಅದಾದ್ರೂ ಬರಲಿ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಯಾವುದೋ ಒಂದು ಆಫರ್ಗಳು ಕಾರ್ಡ್ಗಳ ಮಾಡಿಸ್ಕೊಡ್ತಾ ಇದ್ದಾರೆ. ನನ್ನ ಪ್ರಕಾರ ಯಾವುದೇ ಥರ ದುಡ್ಡು ತಗೊಳ್ಳಲ್ಲ ಅಂತ ಅನ್ಸುತ್ತೆ. ಯಾಕೆಂದರೆ ರಾಪಿಡೋ ಕಂಪ್ನಿಯನ್ನು ಅವನೇ ಮಾಡಿಕೊಡೋದ್ರಿಂದ ಇವ್ರು ಗೌರ್ಮೆಂಟ್ಗೆ ದುಡ್ಡು ಕೊಡ್ತಾರೆ ಅಷ್ಟು ಬಿಟ್ಟರೆ ಇವ್ರು ಯಾವುದೇ ಥರ ವರ್ಕರ್ಸ್ ಹತ್ರ ದುಡ್ಡು ತಗೊಳ್ಳಲ್ಲ. ಫ್ರೀಯಾಗೆ ಮಾಡಿಕೊಡ್ತಾರೆ. ಫ್ರೀಯಾಗಿ ಮಾಡಿಕೊಟ್ರೆ ಯಾರು ಮಾಡ್ಕೊಬೇಡಿ. ಒಂದು ಹಾಫ್ ಆನ್ ಅವರ್ 1 hour ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಎಲ್ಲೆಲ್ಲೋ ವೇಸ್ಟ್ ಮಾಡ್ತೀರಾ ಟೈಮ್. 1 hour ಇದಕ್ಕೋಸ್ಕರ ಟೈಮ್ ಕೊಟ್ಟು HSR ಲೇಔಟಲ್ಲಿದೆ ಆ ಕಡೆ ಏನಾದ್ರು ಆರ್ಡರ್ ಬಿದ್ದಾಗ ಅಲ್ಲೇ ವಿಸಿಟ್ ಕೊಟ್ಟು ಮಾಡಿ. ಏನು ಮೇನ್ ರೋಡಿಂದ 1 ಕಿಲೋಮೀಟರ್ ಒಳಗಡೆ ಇದೆ ಅಷ್ಟೇ ಆಫೀಸ್, ಜಾಸ್ತಿ ದೂರ ಏನಿಲ್ಲ. ಏನು ಎತ್ತಂತ ವಿಚಾರಿಸಿ ಏನೇನು ತಗೊಂಡು ಹೋಗ್ಬೇಕು ಅಂತ ಅವರೇ ಹೇಳ್ಬಿಟ್ಟಿದ್ರು. ಜಾಸ್ತಿ ಏನಿಲ್ಲ, ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್, ನಿಮ್ದು ಒರಿಜಿನಲ್ ಡ್ರೈವಿಂಗ್ ಲೈಸೆನ್ಸ್ ತಗೊಂಡೋಗಿ ಮೊಬೈಲ್ ನಂಬರ್, ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಅಷ್ಟೇ, 2 ತಗೊಂಡೋಗ್ಬೇಕಾಗಿರೋ ತಗೊಂಡೋದ್ರೆ ವಿತಿನ್ ಸೆಕೆಂಡಾಗಿ ಆಗೋಗ್ತಾವೆ. ಇವೆಲ್ಲ ಏನು ಟೈಮ್ ತಗೊಳ್ಳಲ್ಲ. ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಹೋಗಿ ಮಾಡಿಸ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ ಫ್ಯೂಚರಲ್ಲಿ ನಿಮಗೆ, ನಿಮ್ಮ ಫ್ಯಾಮಿಲಿಗೆ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.